ಎಲ್ರಿಗೂ ನಮಸ್ಕಾರ. ಟ್ಯಾನ್ 90 ಸ್ಟೆಮ್ ಕಾರ್ನರ್ಗೆ ಸ್ವಾಗತ. ನಾನು ನಿತಿನ್. ಇವತ್ತು ನಾವು ವೇಸ್ಟ್ ಬಾಟಲ್ನ ಯೂಸ್ ಮಾಡಿಕೊಂಡು DJ ಸ್ಪೀಕರ್ ಹೇಗೆ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀವಿ. ಇದು ಜಸ್ಟ್ ಸಿಂಪಲ್ ಸೌಂಡ್ ರಿಫ್ಲೆಕ್ಷನ್ ಇಂದ ವರ್ಕ್ ಆಗುತ್ತೆ. ಇದಕ್ಕೆ ನಿಮ್ಗೆ ಬೇಕಾಗಿರೋದು 2 ಬಾಟಲ್, 1 ಪೈಪ್ ಮತ್ತೆ 1 ಕಟರ್ ಮತ್ತೆ ಟೇಪ್. ಇದರಿಂದ ನಿಮ್ಮ ಮೊಬೈಲ್ ಸ್ಪೀಕರ್ ಅಲ್ಲಿ ಬರೋ ಸೌಂಡ್ ಜೋರಾಗಿ ಕೇಳಿಸೋ ತರ ಮಾಡ್ಕೋಬಹುದು. ನಾನಿಲ್ಲಿ ಅರ್ಧ ಲೀಟರ್ದು 2 ವಾಟರ್ ಬಾಟಲ್ಗಳನ್ನ ತೊಗೊಂಡಿದ್ದೀನಿ. ಕಟರ್ ಯೂಸ್ ಮಾಡಿ ಬಾಟಲ್ ಬಾಟಮಲ್ಲಿ ಎರಡೂ ಕಡೆನೂ ಕಟ್ ಮಾಡ್ಕೊಳ್ಳಿ. 2 ಬಾಟಲಲ್ಲೂ ಕಟ್ ಮಾಡಿ ಈ ಥರ 2 ಬಾಟಲ್ಗೂ ಓಪನ್ ಆಗಬೇಕು, ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ 1 ಇಂಚಿದು ಅರ್ಧ ಅಡಿ ಅಂದರೆ 6 ಇಂಚು 1 ಇಂಚ್ ಮತ್ತು 6 ಇಂಚು ಪೈಪ್ ತೊಗೊಂಡಿದ್ದೀನಿ. 2 ಬಾಟಲ್ಗಳಿಗೆ ಮಿಡಲ್ನಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿ ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಈ ರೀತಿ 2 ಬಾಟಲ್ಗಳಿಗೂ ಕೂಡ ಈ ರೀತಿ ಒಂದು ಹೋಲನ್ನು ಮಾಡ್ಕೊಳ್ಳಿ. ಆ ಪೈಪು ಒಳಗಡೆ ಆಗಬೇಕು, ಅದು ಸರಿಯಾಗಿ ಹೋಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಪೈಪನ್ನು ತಗೊಂಡು ನಿಮ್ಮ ಫೋನ್ ಇಡ್ತಿರೋ ಅಥವಾ ನೀವು ಯಾವುದೇ ಸ್ಪೀಕರ್ನ ಇಡ್ತಿರೋ ಅದಕ್ಕೆ ಬೇಕಾದಷ್ಟು ಜಾಗಕ್ಕೆ ಮಾರ್ಕ್ ಮಾಡಿಕೊಂಡು ಅದನ್ನು ಕೂಡ ಈ ರೀತಿ ಹೋಲ್ ಮಾಡ್ಕೊಳ್ಳಿ. ನಾನಿಲ್ಲಿ ನನ್ನ ಫೋನ್ಗೆ ಅಳತೆಗೆ ಇದನ್ನು ಕಟ್ ಮಾಡಿ ಹೋಲ್ ಮಾಡಿದ್ದೀನಿ. ನಂತರ ಆ ಪೈಪನ್ನು 2 ಬಾಟಲ್ಗಳಿಗೆ ಸಮಾನವಾಗಿ ಅಂದರೆ ಒಂದು ಸ್ವಲ್ಪ ಒಳಗಡೆ ಹೋಗಬೇಕು, ಸಮಾನವಾಗಿ 2 ಬಾಟಲ್ಗಳಿಗೆ ಒಳಗಡೆ ಹಾಕಿ. ನಿಮ್ಮ ಹತ್ರ ಗ್ಲೂಗನ್ ಇದ್ದರೆ ನೀವು ಗ್ಲೂಗನ್ ಹಾಕ್ಬೋದು, ಅದಿನ್ನೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಜಸ್ಟ್ ಟೇಪ್ ಹಾಕಿದ್ದೀನಿ. ಗಾಳಿ ಆ ಗ್ಯಾಪಲ್ಲಿ ಆಚೆಗಡೆ ಬರಬಾರ್ದು, ಆ ರೀತಿ ನೀವು ಕ್ಲೀನಾಗಿ ಟೇಪನ್ನು ಹಾಕ್ಕೊಬೇಕು. ಟೇಪ್ ಹಾಕಿದ ನಂತರ ನಮ್ಮ DJ ಸ್ಪೀಕರ್ ರೆಡಿ ಆಗುತ್ತೆ. ಈಗ ಬನ್ನಿ ನಾವು ಚೆಕ್ ಮಾಡೋಣ. ಓಕೆ, ಎಲ್ರಿಗೂ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಾನಿಲ್ಲಿ ಅರ್ಧ ಲೀಟರ್ ವಾಟರ್ ಬಾಟಲ್ನ ಯೂಸ್ ಮಾಡಿದ್ದೀನಿ. ನೀವು ಇದೇ ಥರ ಇನ್ನೂ ಬೇರೆ ಯಾವ ವಸ್ತುಗಳಲ್ಲಿ ಸ್ಪೀಕರ್ ಮಾಡ್ಬೋದು ಅನ್ನೋದನ್ನು ಟ್ರೈ ಮಾಡಿ. ಅಥವಾ ಅರ್ಧ ಲೀಟರ್ ವಾಟರ್ ಬಾಟಲ್ ಜಾಗದಲ್ಲಿ 1 ಲೀಟರ್ ಹಾಕಿ ಟ್ರೈ ಮಾಡಿ. ಅಥವಾ ಪ್ಲಾಸ್ಟಿಕ್ ಜಾಗದಲ್ಲಿ ಬೇರೆ ಬಾಟ್ಲ್ ಯೂಸ್ ಮಾಡಿದ್ರೆ ಏನಾಗ್ತಿತ್ತು ಅನ್ನೋದನ್ನು ಥಿಂಕ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗೆ ಟ್ಯಾನ್ 90 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.